96 ಅವಿಭಾಜ್ಯ ಅಪವರ್ತನಗಳಾಗಿ ಬರೀರಿ, ಪ್ರಾಡಕ್ಟ್ ಆಫ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ. ಆಗ 96 ಬರೀತೀರಾ. 96 ಬಿಡಿ ಸ್ಥಾನದಲ್ಲಿ ಏನಿದೆ ಯೂನಿಟ್ ಪ್ಲೇಸ್ ಅಲ್ಲಿ? ಈಗ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ? 6 ಅಂತಿದೆ, 6 ಇದೆ. ನೋಡಿ, ನಾವು ಕಲ್ತಿದೀವಿ ಡಿವಿಸಿಬಿಲಿಟಿ ರೂಲ್. 0, 2, 4, 6, 8 ಈ ನಂಬರ್ಸ್ ಬಂದ್ರೆ ಇದನ್ನ ಯಾವ್ದ್ರಿಂದ ನಾವು ಡಿವೈಡ್ ಮಾಡಬಹುದು? 2ರಿಂದ ಭಾಗಿಸಬಹುದು. ಈ ಯೂನಿಟ್ ಪ್ಲೇಸ್ ಅಲ್ಲಿ ಇದೆಯಲ್ವಾ, 6 ಇದೆಯಲ್ವಾ. ಸೊ ನಾವೇನ್ ಮಾಡ್ಬೇಕು? ಇದನ್ನ 2ರಿಂದ ಭಾಗಿಸ್ಬೇಕು. 2 ಎಷ್ಟಲಿ? 2 4 8, 2 5 10 ಜಾಸ್ತಿ ಆಗುತ್ತೆ. ಇಲ್ಲಿ ಎಷ್ಟಿದೆ? 9 ಇದೆ ಅಲ್ವಾ. ಈಗ 9 ಅಂತ ಹೇಳೋದು ಏನಾಗುತ್ತೆ? 2 4s 8. ನಿಮ್ಗೆ ಕೆಲವರಿಗೆ ಡಿವೈಡ್ ಮಾಡ್ಲಿಕ್ಕೆ ಗೊತ್ತಿರಕ್ಕಿಲ್ಲ ಮಕ್ಕಳೇ. ನೀವು ಬೇಜಾರೇನ್ ಮಾಡ್ಕೊಳ್ಳೋದು ಬೇಡ. ನಾನು 10th ಸ್ಟ್ಯಾಂಡರ್ಡಿಗೆ ಬಂದ್ಬಿಟ್ಟೆ, ನನ್ಗೆ ಇನ್ನೂ ಡಿವಿಷನ್ ಗೊತ್ತಿಲ್ಲ ಅಂತ. ಆಕ್ಸೆಪ್ಟ್ ದ ರಿಯಾಲಿಟಿ. ನಿಮಗೆ ಏನಿರ್ಬೇಕು ಅಂತ ಹೇಳಿದ್ರೆ ಯಾವ್ದನ್ನ ಹೈಡ್ ಮಾಡುವಂತಹ ಕ್ಯಾರೆಕ್ಟರ್ ಇರಬಾರ್ದು. ನನಗೆ ಗೊತ್ತಿಲ್ಲ, ನಾನು ಕಲಿಬೇಕು, ಹಂಗಿರೋ ಮನೋಭಾವನೆ ಇದ್ರೆ ನಿಮಗೆ ಏನಿದ್ರು ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವಂತ ಈ ರೀತಿ ಮೆಂಟಾಲಿಟಿ ಇಟ್ಕೊಂಡು ಮುಂದಕ್ಕೆ ಬನ್ನಿ ಮಕ್ಕಳು. 10th ಸ್ಟ್ಯಾಂಡರ್ಡ್ ವೆರಿ ಈಸಿ, ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆದ್ರೆ ನಾನು ಕಲಿತೀನಿ, ನನಗೆ ಗೊತ್ತಿಲ್ಲ ಅಂತ ಹೇಳೋ ಮೆಂಟಾಲಿಟಿ ಬರಲಿ. ಗೊತ್ತಿಲ್ದಿದ್ರು ಗೊತ್ತಿದೆ ಅಂತ ಹೇಳ್ತಾರೆ, ಆಗ ಮಾಡ್ಕೊಳ್ಳೋದು ಬೇಡ. ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬಾಕ್ಸ್ಲಿಕ್ಕೆ ಬರೋದಿದ್ರೆ ನೀವು, ನಾನು ಡಿವಿಷನ್ದೊಂದು ವಿಡಿಯೋ ಮಾಡಿದ್ದೀನಿ. ನಾನು ಈ ವಿಡಿಯೋಸ್ ಮಾಡ್ಲಿಕ್ಕೆ ಕಾರಣನೇ ಆ ವಿಡಿಯೋ. ಯಾಕಂತ ಹೇಳಿದ್ರೆ ಅದರಲ್ಲಿ ನನಗೆ ತುಂಬಾ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬಂತು. ಆಗ ನಾನು ಯೋಚನೆ ಮಾಡಿದೆ, ಮಕ್ಕಳಿಗೆ ಡಿವಿಷನ್ ಇಷ್ಟು ಕಷ್ಟನಾ ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ನಾನು ನನ್ನ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ನನಗೊಂಥರ ಇನ್ಸ್ಪಿರೇಷನ್. ಎಷ್ಟು ಜನರಿಗೆ ಉಪಯೋಗ ಆಗುತ್ತೋ ಉಪಯೋಗ ಆಗಲಿ ಅಂತ ನನ್ನ ಮನಸ್ಸಲ್ಲಿ ಅನಿಸಿದ್ದು ಹೇಳ್ತಾ ಇದ್ದೀನಿ. ಸೊ ಡಿವಿಷನ್ ಗೊತ್ತಿಲ್ಲ ಅಂತಂದ್ರೆ ಅಕ್ಸೆಪ್ಟ್ ದ ಟ್ರೂತ್, ಕಲೀರಿ. ಕಲಿತೀನಿ ನಾನು ಇನ್ನು ಅಂತ ಹೇಳಿ ಕಲ್ತು ಮುಂದಕ್ಕೆ ಹೋಗಿ. ಯಾಕಂದ್ರೆ ನೀವು ಡಿವಿಷನ್ ಕಲ್ತ್ರೇನೆ ಈ ಲೆಕ್ಕ ಮಾಡ್ಲಿಕ್ಕೆ ಆಗುತ್ತೆ. ಈಗ ನೋಡಿ, 2 4 8, 2 4s 8, ಇಲ್ಲಿ 9 ಇದೆ. 2 5s ಎಷ್ಟಾಗುತ್ತೆ? 2 5s 10 ಜಾಸ್ತಿ ಆಗುತ್ತೆ. ಆಗ ನಾನು ಏನಾಗಬೇಕು? 2 4s 8, ಇಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ? 1 ಉಳ್ಕೊಳ್ಳುತ್ತೆ. ಆಗ 1 ಅಂತ ಆಗುತ್ತೆ. ಹೇಗೆ ಗೊತ್ತಾಯ್ತಲ್ಲ? 96 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 4s 8, 9 ಇಂದ 8 ಹೋದ್ರೆ 1, ಮತ್ತೆ ಕೆಳಗೆ 16 ಅಂತ ಇದನ್ನ ಇಳಿಸ್ಕೊಳ್ತೀನಲ್ವಾ, ಆಗ 16 ಆಗುತ್ತೆ. ಅದನ್ನೇ ನಾನು ಇಲ್ಲಿ ಏನು ಇಳಿಸ್ಕೊಳ್ಳೋದ್ರ ಬದಲಿಗೆ ಇಲ್ಲಿ 1 ಅಂತ ಬರ್ದಿಲ್ಲ, ಆಗ 16 ಆಯ್ತು. ಆಗ 2 8s 16, ಅರ್ಥ ಆಯ್ತಲ್ವಾ? 2 8s 16. ನೆಕ್ಸ್ಟ್ ಸ್ಟೆಪ್ 2 8s 16 ಅಂತ ಬರುತ್ತೆ ಅಲ್ವಾ, ಅದನ್ನೇ ಮಾಡ್ತೀವಿ. ಈಗ ಪುನಃ 2 ಇದೆ, ಯಾಕೆಂದ್ರೆ ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ? 8 ಇದೆ. ನಾನು ಹೇಳಿದೆ 0 2 4 6 8 ಬಂದ್ರೆ 2ರಿಂದ ಡಿವೈಡ್ ಮಾಡ್ಬೋದು ಅಂತ. ಆಗ 2 2ಲಿ 4, 2 4ಲಿ 8, ಪುನಃ 2ರಿಂದ 2 1ಲಿ 2, 2ಲಿ 4, ಪುನಃ 2ನೇ ಮಗ್ಗಿ 2 1ಲಿ 2. ನೋಡಿ, ಕೆಲವ್ರನ್ನ ಏನ್ ಮಾಡ್ತೀರ ಅಂತಂದ್ರೆ ಡಿವೈಡ್ ಮಾಡಿ ಅಂತಂದ್ರೆ 2 1ಲಿ 2 ಅಂತ ಬರ್ತಿರ್ತಾರೆ. ಅಲ್ಲ, 2 ಎಷ್ಟಲಿ 12 ಅಂತ ಬರೀತಾರೆ. ಮಗ್ಗಿ ಬರ್ಕೊಳ್ಳಿ. 2 6ಲಿ 12 ಅಲ್ವಾ. 2 ಎಷ್ಟಲಿ 12, 2 6ಲಿ 12, 2 6ಲಿ ಬರ್ತದೆ. ಸೊ ನೆಕ್ಸ್ಟ್ 2 ಎಷ್ಟಲಿ 6, 2 3ಲಿ 6, 2 3s 6. ಓಕೆ, ಈಗ ಇದು 2 ಇಂದ ಡಿವೈಡ್ ಆಗಲ್ಲ, ಯಾಕಂದ್ರೆ ಇಲ್ಲಿ 3 ಇಲ್ಲಿ ನಂಬರ್ ಇದೆಯಾ? ಇಲ್ಲ. ಆಗ 3 ಅನ್ನ ಬರೀರಿ. 3 1ಲಿ 3 1s 3. ಈಗ ಇದ್ರದ್ದು ಫ್ಯಾಕ್ಟರ್ಸ್ ಬರಿಬೇಕು ಅಂತ ಹೇಳಿದ್ರೆ ಇದರದ್ದು ಏನಂತ ಕೇಳಿದ್ರೆ ರೈಟ್ ಇನ್ ಟರ್ಮ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದರೆ ಎಷ್ಟು ಎರಡುಗಳಿದೆ? 1 2 3 4 5, 5 2 ಇದೆ. ಆಗ 2 ಇಂಟು 2 ಇಂಟು ಎಷ್ಟು ಸಲ ಬರಿಬೇಕು? 5 ಸಲ ಬರಿಬೇಕು. ಇಂಟು 3 ಅಂತ ಬರೀತೀರಾ ಅಲ್ವಾ. ಇದನ್ನ ಇನ್ನೂ ಈಸಿ ಶಾರ್ಟ್ ಆಗಿ ಬರೆಯೋದು ಅಂತ ಹೇಳಿದ್ರೆ 2 ಅನ್ನ 5 ಟೈಮ್ಸ್ ಇದೆ. 2 to the power 5, 2ರ ಘಾತ 5 ಇಂಟು 3 ಅಂತ ಬರೆದ್ರೆ ಆಯ್ತು. ಈ ರೀತಿ ಬರೆಯೋದು. 20 ಅನ್ನ ತಗೊಂಡ್ರೆ 120 ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ವ್ಯಕ್ತಪಡಿಸಿ. 120 ಬಿಡಿ ಸ್ಥಾನದಲ್ಲಿ ಏನಿದೆ? 0 ಇದೆ. ನಮ್ಗೆ ಗೊತ್ತಿದೆ 0 2 4 6 8 ಬಂದ್ರೆ ಯಾವ್ದ್ರಿಂದ ಡಿವೈಡ್ ಮಾಡ್ಬೋದು? 2ರಿಂದ ಡಿವೈಡ್ ಮಾಡ್ಬೋದು. ಇದಿಷ್ಟು ಬಂದ್ರೆ ನಾವು 2ರಿಂದ ಡಿವೈಡ್ ಮಾಡ್ಬೋದು. ಆಗ 2ರಿಂದ 2 ಎಷ್ಟಲಿ 12, 1ಅನ್ನ ಭಾಗಿಸ್ಲಿಕ್ಕೆ ಆಗಲ್ಲ, 2ಕ್ಕಿಂತ ಚಿಕ್ಕದು ಅಲ್ವಾ. 2 1ಲಿ ನಮ್ಗೆ ಬರೋದೇ 2 ಅಲ್ವಾ. ಇಲ್ಲಿರೋದು 1, ಆಗ ನಮ್ಗೆ 1ಅನ್ನ ಡಿವೈಡ್ ಮಾಡ್ಲಿಕ್ಕೆ ಆಗಿಲ್ಲ. ಆಗ ಇದೆರಡನ್ನ ಜೊತೆಗೆ ಸೇರಿಸ್ಕೋಬೇಕು. ಎಷ್ಟಾಯ್ತು? 12 ಆಯ್ತು. 2 ಎಷ್ಟಲಿ 12, 2ನೇ ಬಗ್ಗೆ ಹೇಳ್ಕೊಂಡು ಹೋದ್ರೆ 2 6s 12 ಬರ್ತದೆ ಅಲ್ವಾ. ಆಗ ಇಲ್ಲಿ ಎಷ್ಟು ಬರಿಬೇಕು? ನಾನು ಕೆಳಗೆ 6 ಅಂತ ಬರಿಬೇಕು. 2 6s 12. ಈ 0ನ ಹಾಗೆ ಕೆಳಗೆ ಬರಿ. ಓಕೆನಾ. ನೆಕ್ಸ್ಟ್ 2 2 ಎಷ್ಟಲಿ 6, 2 3ಲಿ 6, 2 3s 6. ಈ 0ನ ಹಾಗೆ ಬರ್ಕೊಳ್ಳಿ. ಈಗ 3 1s 3, ಈ 0ನ ಹಾಗೆ ಬರಿ. ನೆಕ್ಸ್ಟ್ ಇದು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 0 ಇದೆ. ಆಗ ಯಾವ್ದ್ರಿಂದ ಭಾಗಿಸ್ಬೋದು? 2ರಿಂದ ಭಾಗಿಸ್ಬೋದು. 2 5ಲಿ 10. ಈಗ 5 ಅಂತ ಹೇಳೋದು ಒಂದು ಅವಿಭಾಜ್ಯ ಸಂಖ್ಯೆ. 5ಅನ್ನ 5ರಿಂದನೇ ಭಾಗಿಸ್ಲಿಕ್ಕೆ ಆಗೋದು. ಆಗ 5 1ಲಿ 5. ಈಗ ಇದನ್ನ 120ಅನ್ನ ಹೇಗೆ ಬರೀತೀರಾ? 120 = 1 2 3. ಎಷ್ಟು 2 ಇದೆ? 3 ಇದೆ.
1 2 3 ಅಲ್ವಾ, ಅದನ್ನ ಜೊತೆಗೆ ಬರ್ಕೊಂಡಿದ್ದೀನಿ 1 2 3 ಅಂತ. ನೆಕ್ಸ್ಟ್ 3 ಅಂತ ಹೇಳೋದು ಒಂದ್ಸಲ ಇದೆ, ಅದನ್ನ ಬರ್ಕೊಳ್ತೀನಿ. 5 ಅಂತ ಹೇಳೋದು ಒಂದ್ಸಲ ಇದೆ. ಮಕ್ಳು ಈ ಒಂದನ್ನು ಬರೆದ್ರು ಅಷ್ಟೇ, ಬರೆಯದಿದ್ರು ಅಷ್ಟೇ, ಬರ್ಕೊಳ್ಳಿದ್ರೆ ಬರ್ಕೊಳ್ಳಿ. ಓಕೆ, ಅದಕ್ಕೆ ವ್ಯಾಲ್ಯೂ ಗುಣಿಸ್ಬೇಕಾದ್ರೆ ಒಂದು ಅದು ಅನನ್ಯತಾಂಶ, ಐಡೆಂಟಿಟಿ ಎಲಿಮೆಂಟ್ 1. ಓಕೆ, ಈಗ ಇದೆಷ್ಟು ಎರಡುಗಳಿದೆ, 2 3 ಸಲ ಇದೆ. ಆಗ 2 to the power 3, 2 ರ ಘಾತ 3 ಇಂಟು 3 ಇಂಟು 5 ಇದಾಗಿರ್ತದೆ ಉತ್ತರ. ಅವಿಭಾಜ್ಯ ಅಪವರ್ತನವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ ಈ ರೀತಿ ಬರಬೇಕು. ನೆಕ್ಸ್ಟ್ ಲೆಕ್ಕ. ಈಗ 150 ತಗೊಳ್ಳಿ. 150 ಅಂತ ಹೇಳಿದ್ರು ಬಿಡಿ ಸ್ಥಾನದಲ್ಲಿ ಇಲ್ಲಿ ಏನಿದೆ 0 ಇರೋದ್ರಿಂದ ಪುನಃ ಇದನ್ನ ಯಾವ್ದ್ರಿಂದ ಭಾಗಿಸ್ಬೋದು, 2ರಿಂದ ಭಾಗಿಸ್ಬೋದು. 2 ಎಷ್ಟಲಿ ನೋಡಿ, 2 7 2 7s 14, 2 8s ಎಷ್ಟಾಗುತ್ತೆ, 2 8ಲಿ 16, 16 ಜಾಸ್ತಿ ಆಯ್ತು. ಆಗ ಇದನ್ನ ಬಿಟ್ಟು ನಾವು ಇದನ್ನ ತಗೋಬೇಕು. ಆಗ 2 ಎಷ್ಟಲಿ 2 7ಲಿ 14, 2 7ಲಿ 14, 14 ಅಂದ್ರೆ 15ರಿಂದ ಈ 14ನ್ನ ಕಳೆದ್ರೆ ಎಷ್ಟು ಬರ್ತದೆ, 1. ಆಗ ಎಷ್ಟಾಯ್ತು, 10, 2 5ಲಿ 10. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಇದೆ, 5 ಇದೆ. 5 ಮತ್ತೆ 0 ಇದ್ರೆ ಬಿಡಿ ಸ್ಥಾನದಲ್ಲಿ 5 ಮತ್ತೆ 0 ಇದ್ರೆ ಇದನ್ನ ಯಾವ್ದ್ರಿಂದ ಭಾಗಿಸ್ಬೋದು, 5ರಿಂದ ಭಾಗಿಸ್ಬೋದು. ಬಿಡಿ ಸ್ಥಾನದಲ್ಲಿ 0 2 4 6 8 ಇದ್ರೆ ಯಾವ್ದ್ರಿಂದ ಭಾಗಿಸ್ತೀರಾ, ಯಾವ್ದ್ರಿಂದ ಡಿವೈಡ್ ಮಾಡ್ಬೋದು, ಇದನ್ನ 2ರಿಂದ ಡಿವೈಡ್ ಮಾಡ್ಬೋದು. ಇದನ್ನ ಯೋಚನೆ ಇಟ್ಕೊಂಡಿರ್ಬೇಕು. ಆಗ ಈಗ 5ರಿಂದ 5 ಎಷ್ಟಲಿ 5ನೇ ಬಗ್ಗೆ ಹೇಳಿ, 5 1ಲಿ 5, 5 2ಲಿ ಎಷ್ಟಾಗುತ್ತೆ, 10 ಆಗುತ್ತೆ. 5 2ಲಿ 10 ಜಾಸ್ತಿ ಆಯ್ತು. 5 1ಲಿ ಎಷ್ಟು, 5 1ಲಿ 5. ಸೊ 5 1ಲಿ 5 ಎಷ್ಟು ಉಳ್ಕೊಳ್ತದೆ ನೋಡಿ. 75 ಹೇಗ್ ಮಾಡೋದು ಅಂತ ಹೇಳ್ತೀನಿ, ಪುನಃ ನೋಡ್ಕೊಳ್ಳಿ. 5 1ಲಿ 5, 7ರಿಂದ 5 ಕಳೆದ್ರೆ ಎಷ್ಟಾಗುತ್ತೆ, 2. ಆಮೇಲೆ ಈ 5ಅನ್ನ ಇಳಿಸ್ಕೊಳ್ತಾರೆ, ಎಷ್ಟಾಯ್ತು, 25 ಆಯ್ತು. 5 5ಲಿ 25, 5 5s 25. ಸೊ ನಾನೇನ್ ಬರಿಬೇಕು, 5 1s 5 ಅಂತ ಬರಿತೀನಿ. 7 ಇಂದ ಇಲ್ಲಿ 5 ಇದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಮಾಡಿದೀವಿ ಅಂತ ನೀವೇನ್ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ. ಎಲ್ಲದಕ್ಕೂ ಹೀಗೆ ಮಾಡೋದು ಬೇಡ. ನಿಮ್ಗೆ ತುಂಬಾ ಕಷ್ಟ ಆಗಾದ್ರೆ ಫಸ್ಟ್ 1-2 ಸಲ ಮಾಡಿ, ಆಮೇಲೆ ನಿಮ್ ಮೈಂಡ್ ಅಲ್ಲೇ ನೀವು ಈ ಸ್ಟೆಪ್ ಅನ್ನ ಮಾಡ್ಕೊಳ್ಬೇಕು. ಹೇಗೆ, 5 1s 5, 5 1ಲಿ 5, 5 1s 5 ಅಂತಂದ್ರೆ 7 - 5 ಎಷ್ಟಾಯ್ತು, 2 ಆಯ್ತು. ಅದನ್ನ ಚಿಕ್ಕದಾಗಿ ಪೆನ್ಸಿಲ್ ಅಲ್ಲಿ ಇಲ್ಲಿ ಬರ್ಕೊಳ್ಳಿ. ಹಾಗೆ ಇದೆಷ್ಟಾಗುತ್ತೆ, 25 ಆಗುತ್ತೆ. 5 5s ಎಷ್ಟಾಯ್ತು, 25. ಈಗ ಪುನಃ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ, 5 ಇದೆ. ಆಗ ನಾವು ಪುನಃ 5 ಇಂದಾನೆ 5 3s 15. ಓಕೆ, 3 1s 3. ಈಗ ಇದನ್ನ ಹೇಗೆ ಬರೀತೀರಾ, 2 ಎಷ್ಟು ಸಲ ಇದೆ, 1 ಸಲ ಇದೆ. 2 ಇಂಟು 5 ಎಷ್ಟು ಸಲ ಇದೆ, 2 ಟೈಮ್ಸ್ ಇದೆ. ಆಗ 5 to the power 2 ಇಂಟು 3 ಅಂತ ಬರೀತೀನಿ. ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಎಷ್ಟು ಅಂದ್ರೆ 2 ಇಂಟು 5 to the power 2 ಇಂಟು 3 ಅಂತ ಬರೀತೀರಾ. ಓಕೆನಾ. ಇದೇ ತರ ತುಂಬಾ ಲೆಕ್ಕನ ನಿಮ್ಮ ಇಷ್ಟ ಆದಂತ ನಿಮಗೆ ಬಾಯಿಗೆ ಬಂದ ನಂಬರ್ನ ಹಾಕಿ ಡಿವೈಡ್ ಮಾಡಿ ನೋಡಿ ಮಕ್ಕಳು. ಒಂದು ಸ್ವಲ್ಪ ದೊಡ್ಡ ನಂಬರ್ನ, ಒಂದು 3 ಡಿಜಿಟ್ ನಂಬರ್ನ ಒಂದು ಮಾಡ್ಬಿಟ್ಟು ಈ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಇದು ಮಾಡೋದು. ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತಹ ಫಸ್ಟ್ ಲೆಸನ್ ಅಲ್ಲಿ ಬರುವಂತಹ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಅಲ್ಲಿ ಬರುವಂತಹ ಒನ್ ಟೈಪ್ ಆಫ್ ಕ್ವಶನ್ ಇದು. ಓಕೆನಾ. ಈಗ ನಾವು ಒಂದು 3 ಡಿಜಿಟ್ ನಂಬರ್ ತಗೊಳ್ಳೋಣ. ಎಲ್ಲ ಚಿಕ್ಕ ಚಿಕ್ಕ ನಂಬರ್ನೇ ತಗೊಂಡ್ವಲ್ಲ, ಆಗ ಒಂದು 3 ಡಿಜಿಟ್ ನಂಬರ್ ಅಥವಾ 4 ಡಿಜಿಟ್ ನಂಬರ್ ತಗೊಂಡಾಗ ಹೇಗ್ ಬರೆಯೋದು ಅಂತ ನೋಡ್ಕೊಳ್ಳಿ. 945 ತಗೊಳ್ಳೋಣ. ಓಕೆನಾ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ, 5 ಇದೆ. ಆಗ ಯಾವ್ದ್ರಿಂದ ಭಾಗಿಸ್ಬೇಕು ನಾನು, 5ರಿಂದ. 5 ಇಂದ 5 1s ಟೇಬಲ್ ಯೋಚನೆ ಇರಬೇಕು ನಿಮ್ಗೆ, ಕಣ್ಮುಂದೆ ಬರ್ಬೇಕು ಡಿವಿಷನ್. 5 1s 5. ಆಗ 9 ಇಂದ 5 ಹೋದ್ರೆ ಎಷ್ಟಾಗುತ್ತೆ, 9 ಇಂದ 5 ಹೋದ್ರೆ 4. ಅದನ್ನ ಸಣ್ಣದಾಗಿ ಈಗ ಬರ್ಕೊಳ್ಳಿ. ಇಲ್ಲಿ 44 ಆಯ್ತು. ಅರ್ಥ ಆಯ್ತಲ್ಲ. 44 9 ಟೇಬಲ್, ಸಾರಿ 5 ಟೇಬಲ್ ಇಲ್ಲಿ 5 s 45 ಬರುತ್ತೆ. 5 9s 45. ಆಗ 5 8s 40 ಆಗುತ್ತೆ ಅಲ್ವಾ. 5 8s 40 ಆಗುತ್ತೆ. ಎಷ್ಟು ಉಳ್ಕೊಳ್ತೀವಿ, 4 ಉಳ್ಕೊಳ್ತು. ಆಗ ಇದು 45 ಎಷ್ಟಾಗುತ್ತೆ, 5 9s 45 ಆಯ್ತು. ಪುನಃ ಇದು ನೋಡಿ ಯೂನಿಟ್ ಪ್ಲೇಸ್ ಅಲ್ಲಿ ಈಗ ಇದನ್ನಿಷ್ಟನ್ನ ಆಡ್ ಮಾಡಿ ನೋಡಿ, 3 ಇಂದ ಡಿವೈಡ್ ಆಗುತ್ತಾ ಅಂತ. 9 ಪ್ಲಸ್ ಅದನ್ನೇ 3ರಿಂದ ಭಾಗಿಸ್ಬೇಕು ಅಂದ್ರೆ ಇದನ್ನೆಲ್ಲವನ್ನ ನಾವೇನ್ ಮಾಡ್ಬೇಕು, ಡಿವೈಡ್ ಮಾಡಿ. ಇದು ಎಲ್ಲ ಫಸ್ಟ್ ಆಡ್ ಮಾಡ್ಕೊಳ್ಬೇಕು. 9 10, 10 ಪ್ಲಸ್ 8 18. 18 3 ಟೇಬಲ್ ಹೋಗುತ್ತಾ, 3ನೇ ಮಗ್ಗಿಲ್ ಹೋಗುತ್ತಾ, 3 6ಲಿ 18. ಸೊ ಆಗ 189 ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳು. ಇದನ್ನ ಹೀಗೆ ನೋಡ್ಕೊಂಡು ಲೆಕ್ಕ ಮಾಡ್ಬೇಕು. ಈಗ 3 6 80, 3 3s 9. ಈಗ ಪುನಃ ಇದು 63 3 ಇಂದ ಡಿವೈಡ್ ಆಗುತ್ತಾ ನೋಡ್ಬೇಕಾದ್ರೆ 6 ಮತ್ತೆ 3 ಅನ್ನ ಆಡ್ ಮಾಡಿ. 6 ಪ್ಲಸ್ 3 ಎಷ್ಟಾಗುತ್ತೆ, 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ, 3 3s 9. ಸೊ 3 ಇಂದ ಡಿವೈಡ್ ಆಗುತ್ತೆ. 3 2s 6, 3 1s. ಈಗ 3 2 ಪ್ಲಸ್ 1 ಎಷ್ಟಾಗುತ್ತೆ, 3 ಆಗುತ್ತೆ. ಅದು 3 ಇಂದ ಡಿವೈಡ್, 3 7s 21. ಆಗ 7 1s 7 1ಲಿ 7. ಈಗ ಇದನ್ನ ಹೇಗೆ ಬರೀತೀರಾ, 945 ಅನ್ನ 5 ಇಂಟು
ಎಷ್ಟು 3 3 ಸಲ ಇದೆ. ಆಗ 3 to the power 3 3 ರ ಘಾತ 3 ಇಂಟು 7 ಇದಾಗಿರ್ತದೆ ಇದರ ಅಪವರ್ತನ. ಅರ್ಥ ಆಯ್ತಲ್ಲ? ನಿಮ್ಗೆ ಇಷ್ಟ ಆಗುವಂತ ನಂಬರ್ಸ್ ನ ಬೇಕಾದ್ರೂ ಹಾಕೋಬಹುದು ಮಕ್ಕಳು. ಇಲ್ಲಿ 3 ಡಿಜಿಟ್ ಐತಿ, ಇನ್ನೊಂದು 5 ಡಿಜಿಟ್ ನಂಬರ್ ನ ಒಂದು ಮಾಡ್ಬೇಡ, 4 ಡಿಜಿಟ್ ನಂಬರ್. ಓಕೆನಾ? 1275. ಓಕೆ, ಈಗ 5 ಅಂತ ಬಂದಿದೆ ಯೂನಿಟ್ ಪ್ಲೇಸ್ ಅಲ್ಲಿ. ಆಗ 5 ಇಂದ ಡಿವೈಡ್ ಮಾಡಬೇಕು. 5ನೇ ಮಗ್ಗಿ ಹೇಳಿ. 5 2s 10, 5 3s 15, 5 3 15 ಜಾಸ್ತಿ ಆಗ್ಬಿಡ್ತದೆ. 5 2 10 ಎಷ್ಟು ಉಳಿತು? 2 27 ಆಯ್ತು. 5 5 25, 5 5s 25 ಎಷ್ಟು ಉಳ್ಕೊಳ್ತೇವೆ? 2. ಆಗ 2 25, 5 5s 25. ಈಗ ಪುನಃ ಯೂನಿಟ್ ಪ್ಲೇಸ್ ಅಲ್ಲಿ ಎಷ್ಟಿದೆ? ಬಿಡಿ ಸ್ಥಾನದಲ್ಲಿ 5 ಇದೆ. ಈ ಪ್ಲೇಸ್ ಅಲ್ಲಿ 5 ಇದೆ. 5 ಇದ್ದಾಗ ಪುನಃ 5ರಿಂದನೇ ಬಾಗ್ಸೋದು. 5 5 25, 5 1 5. ಈಗ ಈ 51 ಅಂತ ಹೇಳುದು 5 + 1 ಆಡ್ ಮಾಡ್ಬೇಡಿ. ಇದನ್ನ 5 + 1 ಎಷ್ಟಾಯ್ತು ಮಕ್ಕಳೇ? ಮಧ್ಯದಲ್ಲಿ ಆಡ್ ಮಾಡಿದ್ರೆ 6 ಬರ್ತದೆ. 6 ನಾವು ಯಾವ್ದ್ರಿಂದ ಡಿವೈಡ್ ಮಾಡ್ಬೋದು? 3ರಿಂದ. ಆಗ 3 2 6 ಅಲ್ವಾ? ಆಗ ನಾನೀಗ ಯಾವ್ದ್ರಿಂದ ಡಿವೈಡ್ ಮಾಡ್ತೀನಿ? 3 3 1 3 3 2 6 ಜಾಸ್ತಿ ಆಗುತ್ತೆ. 3 1 3 ನಿಮ್ ಮುಂದೆ ಪಿಕ್ಚರ್ ಬರಬೇಕು. 3 1 3 ಡಿವೈಡ್ ಮಾಡಿದ್ದೀರಾ. ಆಗ 5ರಿಂದ 3ನ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು? 2 ಬಂತು. 21 ಅಂತ ಬರ್ಕೊಳ್ಳಿ. 3 7 3 7s 21. ಈಗ 17 ಒಂದು ಪ್ರೈಮ್ ನಂಬರ್, ಒಂದು ಅವಿಭಾಜ್ಯ ಸಂಖ್ಯೆ. ಆಗ 17 1 17. ಈಗ ಇದನ್ನ ಹೇಗ್ ಬರೀತೀರಾ? 1275 5 ಎಷ್ಟು ಸಲ ಇದೆ? 5 1 2 ಸಲ ಇದೆ. ಓಕೆ, 3 ಎಷ್ಟು ಸಲ ಇದೆ? 3 1 ಸಲ ಇದೆ. 17 1 ಸಲ ಇದೆ. ಈಗ ಇದನ್ನ ಗುಣಿಸಿದಾಗ ಇದು ಆನ್ಸರ್ ಬರ್ಬೇಕು ಮಕ್ಕಳೇ. ಇದನ್ನ ಮಾಡಿ ಇದನ್ನ ಗುಣಿಸಿದಾಗ ಇದು ಆನ್ಸರ್ ಬರ್ಬೇಕು. ಇಷ್ಟು ಮಾಡ್ಲಿಕ್ಕೆ ಗೊತ್ತಾದ್ರೆ ನೀವು ಇದನ್ನ ಅವಿಭಾಜ್ಯ ಅಪವರ್ತನ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅವಿಭಾಜ್ಯ ಅಪವರ್ತನ ಮಾಡೋದು ಗೊತ್ತಾದ್ರೆ ಲಾಸಹ ಮಾಸಹ ಕಂಡುಹಿಡಿಯೋದು ಈಸಿ. ಅರ್ಥ ಆಯ್ತಲ್ವಾ?